ವೆಲ್ಕಮ್ ಬ್ಯಾಕ್ ಟು ಸಿ ಸಿಂಪ್ಲಿಫೈಡ್. ಸೊ ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಆರ್ಡಿನೋ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ, ಲೆಟ್ ಅಸ್ ಸ್ಟಾರ್ಟ್. ಏನಪ್ಪ ಅಂದರೆ ಆರ್ಡಿನೋದಲ್ಲಿ ಸೆವೆರಲ್ ಟೈಪ್ಸ್ ಇದೆ. ಓಕೆನಾ, ಸಿಯರ್ ಆರ್ಡಿನೋ ಅಂತ ಹೋದ್ರೆ ನಾವು ಮೆನಿ ಟೈಪ್ಸ್ ನೋಡ್ತೀವಿ. ಓಕೆನಾ, ಬಟ್ ಆ ಎಲ್ಲ ಟೈಪ್ಸ್ ಕೂಡ ಒಂದೊಂದು ಕೂಡ ಅದರದೇ ಆದಂಥ ವರ್ಕಿಂಗ್ ಕಂಡೀಷನ್ಸ್ ಇರ್ತವೆ. ಸೊ ನಾನೀಗ ಮೇನ್ಲಿ ಎರಡು ಕನ್ಸಿಡರ್ ಮಾಡಿ ಇವನು ಆಲ್ಮೋಸ್ಟ್ ಬಿಗಿನರ್ಸ್ ಮತ್ತು ಪ್ರಾಜೆಕ್ಟ್ಸ್ಗೆಲ್ಲ ಇವನ್ನೇ ಆಲ್ಮೋಸ್ಟ್ ಯೂಸ್ ಮಾಡೋದು. ಓಕೆನಾ, ಸೊ ಈಗ ಎರಡು ಟೈಪ್ಸ್ ಇವೆ, ಎಸ್ ಎಮ್ ಡಿ ಮತ್ತು ಡಿ ಐ ಪಿ. ಎಸ್ ಎಮ್ ಡಿ ಅಂದರೆ ಸಿಂಪಲ್ ಆಗಿ ನೋಡಿ, ಇಲ್ಲೇ ಕಾಣಿಸಿಲ್ವಾ ಈ ಐ ಸಿ ಇಲ್ಲಿ ನಾವು ಏನಾದ್ರು ಇದು ಹೋಯ್ತು ಅಂದರೆ ತೆಗೆದು ಹಾಕೊಬೋದು, ಬಟ್ ಇಲ್ಲಿ ಫಿಕ್ಸ್ಡ್ ಆಗಿರುತ್ತೆ. ಓಕೆನಾ, ಇದು ಸಿಂಪಲ್. ಓಕೆನಾ, ಈಗ ಮೇನ್ ಬನ್ನಿ ಟಾಪಿಕ್ಸಿಗೆ. ಏನಪ್ಪ ಅಂತಂದರೆ ಈ ಕಡೆ ಇದೆಲ್ಲ, ಈ ಕಡೆ ಇರೋದು ಡಿಜಿಟಲ್ ಪಿನ್ಸು. ಓಕೆನಾ, ಈ ಕಡೆ ಇರೋದು ಅನಲಾಗ್ ಪಿನ್ಸು. ಓಕೆನಾ, ಇನ್ನು ಈ ಡಿಜಿಟಲ್ ಪಿನ್ಸಲ್ಲಿ ಈ ಥರ ಏನು ಸಿಂಪಲ್ ಇದೆಯಲ್ಲ, ಇದು ಯಾವ ಪಿನ್ಸು? ಲೈಕ್ ಈ ಥರ ಈ 3, 5, 6 ಎಲ್ಲ ಇವೆಲ್ಲ ಏನಂದರೆ PWM ಪಿನ್ಸ್ ಅಂತೇಳಿ. ಹಂಗಂದ್ರೆ ಅಂದರೆ ಇವು ಕಂಟ್ರೋಲರ್ಸ್ ಥರ. ಅಂದರೆ ಈಗ ನಾವು ಮೋಟರ್ ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು, ಲೈಟ್ ಡಿಮ್ ಮಾಡ್ಬೋದು. ಓಕೆನಾ, ಈ ರೀತಿ. ದೆನ್ ಈ ಕಡೆ ಬನ್ನಿ, ಅನಲಾಗ್ ಪಿನ್ಸ್ ಇವು. ಓಕೆನಾ, ಈ ಸೈಡ್ ಇದೆ ಅನಲಾಗ್ ಪಿನ್ಸ್, A0 to A5. ಸೊ ಇವು ಸೆನ್ಸರ್ಸ್ ವ್ಯಾಲ್ಯೂಸ್ ತೊಗೊಳ್ತವೆ. ಏಕೆಂದರೆ ನೇಚರಲ್ಲಿ ಅನಲಾಗ್ ಸಿಗ್ನಲ್ ಸಿಗೋದು. ಸೊ ಹಂಗಾಗಿ ಇವು ಸೆನ್ಸರ್ಸ್ ವ್ಯಾಲ್ಯೂಸು, ಟೆಂಪ್ರೇಚರ್ ವ್ಯಾಲ್ಯೂಸ್ ತೊಗೊಳ್ತವೆ. ಓಕೆನಾ, ಸೊ ದೆನ್ ಕಮ್ ಟು ದಿ ಗ್ರೌಂಡ್. ಇದು ಆಲ್ಮೋಸ್ಟ್ ಗೊತ್ತು. ಮತ್ತು ಇದು USB ಪೋರ್ಟ್ ಇದು. ಓಕೆನಾ, ಇದು ರೀಸೆಟ್ ಬಟನ್, ಕಂಪ್ಲೀಟ್ ಕೋಡ್ನ ರೀಸೆಟ್ ಮಾಡುತ್ತೆ. ಓಕೆನಾ, ಸೊ ಈಗ ಫೈನಲಿ ಹೇಳಬೇಕು ಅಂದರೆ ಈ ಆರ್ಡಿನೋ ಅಂದರೆ ರೋಬೋಟ್ ಇದ್ದಂಗೆ. ಓಕೆನಾ, ಬ್ರೈನು ಈ ಚಿಪ್ಪು. ಓಕೆ, ನಾನು ಯಾಕೆ ಇದನ್ನು ಹೇಳ್ತೀನಿ, ಕಂಪ್ಲೀಟ್ ನಾವು ಟ್ಯುಟೋರಿಯಲ್ಸ್ ಇದನ್ನೇ ಯೂಸ್ ಮಾಡೋದು. ಓಕೆನಾ, ಸೊ ಇದು ಈ ಬ್ರೈನ್ ಏನಿದು ಚಿಪ್ ಇದ್ದಂಗೆ, ಈ ಹ್ಯಾಂಡ್ಸ್ ಎಲ್ಲ ಪಿನ್ಸು, ಆ ಕಡೆ ಈ ಕಡೆ ಎಲ್ಲ ಪಿನ್ಸು. ದೆನ್ ಫುಡ್ ಏನೋ ಈ ಪವರ್ ನಾವು ಸಪ್ಲೈ ಕೊಡ್ತೀವಲ್ಲ ಅದು. ದೆನ್ ಸೊ ಫೈನಲಿ ಇದು ವರ್ಕ್ ಆಗುತ್ತೆ. ಓಕೆನಾ, ದಿಸ್ ಈಸ್. ಇಲ್ಲಿ ಎಲ್ಲ ಏನಿದು TX RX ಅಂತ ಎಲ್ಲ ಇದೆ, ಇದೇನಿದು ಅಂತ ಕೇಳಿದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. TX ಅಂದರೆ ಡಾಟಾ ಕಳಿಸುತ್ತೆ. ಇಲ್ಲಿದೆಯಲ್ಲ ಇದು TX ಪಿನ್, ಇದು ಡಾಟಾ ಕಳಿಸುತ್ತೆ. RX ಅಂದರೆ ಡಾಟಾ ಇಸ್ಕೊಳುತ್ತೆ. ಅದಕ್ಕೆ ಇದು RX ಹಿಂಗೆ ಹಾರೋ ಇರೋದು. ಓಕೆನಾ, ಅದೇನು VII ಏನಾದರೂ ಇದೆ ನೋಡಿ, VIN ಅಂತ ಇದೆಯಲ್ಲ, ಹಿಂಗಂದ್ರೆ ತಪ್ಪ ಅಂತಂದರೆ ಎಕ್ಸ್ಟ್ರನಲ್ ಪವರ್ ಇನ್ಪುಟ್ಟು. ಓಕೆ, ಎಕ್ಸ್ಟ್ರನಲ್ಲಿ ಪವರ್ ತೊಗೊತೀವಿ ನಾವು 7 to 12 ವೋಲ್ಟ್. ಬಟ್ ರಿಮೆಂಬರ್, ಎಷ್ಟೇ ವೋಲ್ಟೇಜ್ ಕೊಟ್ಟರು ನಾವು ವೋಲ್ಟೇಜ್ ರೆಗ್ಯುಲೇಟರ್ ಯೂಸ್ ಮಾಡ್ಕೊಂಡು ನಾವು 5 ವೋಲ್ಟಲ್ಲಿ ನಾವು ಆರ್ಡಿನೋದಲ್ಲಿ ಯೂಸ್ ಮಾಡ್ತೀವಿ. ಓಕೆ, ದೆನ್ ಇದು ಗ್ರೌಂಡ್. ಓಕೆನಾ, ದೆನ್ RES ಅಂತ ಇದೆ. ಇಲ್ಲಿ RES ಅಂದರೆ ರೀಸೆಟ್ ಬಟನ್ ಅಂತ. ಓಕೆನಾ, ಆರ್ಡಿನೋ ರೀಸೆಟ್ ಆಗುತ್ತೆ ಅವಾಗ. ಓಕೆ, ದೆನ್ ಇಲ್ಲಿ SDA ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, SDA SCL ಅಂತ ಇದೆ. ಹಂಗಂದ್ರೆ ಏನಪ್ಪ ಅಂದರೆ SDA ಅಂದರೆ ಡಾಟಾ ಹೋಗೋ ದಾರಿ. ಓಕೆನಾ, SCL ಅಂದರೆ ಟೈಮಿಂಗ್ ಸಿಗ್ನಲ್ ಅಂತ. ಓಕೆನಾ, ಇವೆರಡು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನಾವು LCD ಡಿಸ್ಪ್ಲೇ ಮತ್ತು ಸೆನ್ಸಾರ್ಸು ಮತ್ತು RTC ಮಾಡೆಲಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಇದೊಂದು ಸ್ವಲ್ಪ ಅಡ್ವಾನ್ಸ್ ಇದ್ದಂಗೆ. ಓಕೆ, ದೆನ್ ಇಲ್ಲಿ ಕೆಳಗೆ ಬಂದರೆ AREF ಅಂತ ಇದೆ. AREF ಅಂದರೆ ರೆಫರೆನ್ಸ್ ವೋಲ್ಟೇಜ್ ಫಾರ್ ಅನಲಾಗ್ ಇನ್ಪುಟ್ ಅಂತ. ಓಕೆ, ನಾರ್ಮಲಿ ಆರ್ಡಿನೋ ಯೂಸಸ್ 5 ವೋಲ್ಟ್ ಅಲ್ವಾ, ಬಟ್ ಯು ಕ್ಯಾನ್ ಚೇಂಜ್ ರೆಫರೆನ್ಸಸ್. ಓಕೆ, ಆ ಟೈಮಲ್ಲಿ ನಾವು AREF ಪಿನ್ ಯೂಸ್ ಮಾಡ್ಕೊತೀವಿ. ಸೊ ಅರ್ಥ ಆಯ್ತಾ, ದಿಸ್ ಈಸ್ ಆಲ್ ಅಬೌಟ್ ಪಿನ್ಸ್ ಬಗ್ಗೆ. ಸೊ ಇನ್ನು ಇದು ಕೂಡ ಅದೇ ಥರನೇ ಇದೆ ನೋಡಿ ಪಿನ್ಸ್ ಎಲ್ಲ, ಬಟ್ ಏನಪ್ಪ ಇಲ್ಲಿ IC ಚೇಂಜ್ ಇದೆ. ಓಕೆ, ನಾನು ಡಾಸ ಸಮ್ ಆಫ್ ದಿ ಕಾಂಪೊನೆಂಟ್ಸ್ ಒಳಗೆ ಚೇಂಜ್ ಇರ್ತದೆ. ನೀವು ನೋಡ್ತಿರ್ಬೋದು ಇಲ್ಲಿ ಮೆನಿ ಕಾಂಪೌಂಡ್ಸ್ ಇದೆಯಲ್ಲ, ಬರೀ ಇಷ್ಟೇ ಎಷ್ಟು ಇಂಪಾರ್ಟೆಂಟಾ? ಸೊ ಸಿಯರ್ ಇದು ಡೀಪ್ ಆಗಿದೆ. ನಾನಿಲ್ಲಿ ಇದೆ, ಇದು ಕಂಪ್ಲೀಟ್ ಇದು ಡೀಪ್ ಆಗಿದೆ, ಬಟ್ ನಾನು ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ನೀವು ಬೇಕಾದ್ರೆ ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ. ಓಕೆ, ಅಂತೀರ 6 ಟೈಪ್ಸ್ ನಾನು ನೋಡಿದ್ದೀನಿ. ಮೀನ್ ಬ್ರೈನ್ ಸ್ಟೇಪ್ ಅಂತ ಬಂದಾಗ ಬ್ರೈನ್ ಸಿಸ್ಟಮಲ್ಲಿ ನಾನು ಚಿಪ್ ಬಗ್ಗೆ ಹೇಳಿದ್ದೀನಿ. ಓಕೆ, ಚಿಪ್ಪಲ್ಲಿ ಏನು ರ್ಯಾಮ್, ಪ್ರೊಸೆಸರು, CPU ಎಲ್ಲ ಇರುತ್ತೆ. ಓಕೆನಾ, ದೆನ್ ಕಮ್ ಟು ಕ್ಲಾಕಲ್ಲಿ ಏನಪ್ಪ ಅಂತಂದರೆ ನಾವು ಏನು ಟೈಮಿಂಗ್ ಮಾಡುವಂಥದ್ದು ಕ್ರಿಸ್ಟಲ್ ಆಸಿಲೇಟರ್ ಅಲ್ಲಿ ಇರುತ್ತೆ. ಓಕೆ, ಪವರ್ ಸಿಸ್ಟಮ್ ಅಂತ ಅಂದರೆ ವೋಲ್ಟೇಜ್ ರೆಗ್ಯುಲೇಟರು ಅಂದರೆ ನಾವು 7ರಿಂದ 12 ವೋಲ್ಟೇಜ್ ಕೊಟ್ಟರೆ ನಿಮಗೆ 5 ವೋಲ್ಟಿಗೆ ಬರೋ ಥರ ಮಾಡುತ್ತೆ. ಓಕೆನಾ, ದೆನ್ ಡಯೋಡ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅಲ್ಲಿ. ಮತ್ತು ಇನ್ನಿದು USB ಕಮ್ಯುನಿಕೇಷನ್ ಸಿಸ್ಟಮ್. ಹಂಗಂದ್ರೆ ಏನು ಅಂದರೆ ಈಗ ಎಕ್ಸಾಂಪಲ್ಲು ವೆರಿ ಇಂಪಾರ್ಟೆಂಟ್, ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಏನಂದರೆ ಈಗ ನಾವು ಲ್ಯಾಪ್ಟಾಪಿಗೆ ಸಮ್ ಅಮೌಂಟ್ ಆಫ್ ಅಂದರೆ ಪ್ರೋಗ್ರಾಮ್ ಮಾಡ್ತೀವಿ ಅಲ್ವಾ. ಸೊ ಆ ಪ್ರೋಗ್ರಾಮ್ ಮಾಡ್ತೀವಲ್ಲ, ಆ ಪ್ರೋಗ್ರಾಮ್ ಮಾಡಿದ್ದು ಆರ್ಡಿನೋ ಬರುತ್ತೆ ಅಲ್ವಾ. ಸೊ ಆರ್ಡಿನೋ ಬಂದಮೇಲೆ ಏನು ಮಾಡುತ್ತೆ, ಆರ್ಡಿನೋದಲ್ಲಿ ನಮಗೆ ಇನ್ನೊಂದು ರೀತಿ ಕನ್ವರ್ಟ್ ಆಗಬೇಕು. ಯಾವ ರೀತಿಗೆ? ಸೀರಿಯಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಆಗಬೇಕು. ಸೊ ಅವಾಗ ನಾವು ಈ USB ಕಮ್ಯುನಿಕೇಷನ್ ಸಿಸ್ಟಮ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಏನು, ಲ್ಯಾಪ್ಟಾಪು ಸೆನ್ಸ್ ಡಾಟಾ, ದೆನ್ ಆ ಚಿಪ್ ರಿಸೀವ್, ದೆನ್ ಆ ಚಿಪ್ ರಿಸೀವ್ ಆಗುತ್ತಲ್ಲ ಅದು ಏನಾಗಿ ಸೀರಿಯಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಸೆನ್ಸ್ ಟು ಮೇನ್ ಬ್ರೈನ್ ಅಂದರೆ ಈ ನಮ್ದು ಇದೆಯಲ್ಲ ಇದು ಮೇನ್ ಬ್ರೈನಿಗೆ ಕನ್ವರ್ಟ್ ಮಾಡುತ್ತೆ. ಅದು 80 ಮೆಗಾ 328P ಅಂತ ಹೇಳಿ. ಓಕೆ, ಸಿಂಪಲ್ ನೆನ್ಪಿಟ್ಕೊಳ್ಳಿ, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಓಕೆನಾ, ದೆನ್
ಮೂವ್ ಆನ್ ಟು ದಿ ಇನ್ಪುಟ್ ಔಟ್ಪುಟ್ ಮೀನ್ಸ್ ಆಲ್ಮೋಸ್ಟ್ ಇನ್ಪುಟ್ ಕೂತಿರುತ್ತೆ ಔಟ್ಪುಟ್ ಯಾವ ರೀತಿ ಅಂತ ಅದೇನು ಪ್ರೊಟೆಕ್ಷನ್ ಸಿಸ್ಟಮ್ಸು ಡಯೋಸ್ ರೆಸಿಸ್ಟರ್ ಕೆಪಾಸಿಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಡಯೋಡ್ ಎಲ್ಲ ಅದು ಒನ್ ಡೈರೆಕ್ಷನ್ ಕಂಟ್ರೋಲ್ ರೆಸಿಸ್ಟರ್ ಕರೆಂಟ್ ಲಿಮಿಟ್ ಮಾಡೋಕ್ಕೆ ಕೆಪಾಸಿಟರ್ನ ಸ್ಟೋರ್ ಮಾಡೋಕ್ಕೆ ಮತ್ತು ಪ್ರೊಟೆಕ್ಟ್ ಫ್ರಮ್ ವೋಲ್ಟೇಜ್ ಸ್ಪೈಕ್ಸಿಂದ ಓಕೆ. ಸೊ ಫೈನಲಿ ಹೇಳಬೇಕು ಅಂದರೆ ಇದು ಸಿಂಪಲ್ ನೀವೇ ನೋಡ್ಕೊಂಡೆ ಓಕೆನಾ, ಇಲ್ಲೆಲ್ಲ ಪಾಸ್ ಮಾಡಿಕೊಂಡು ಓಕೆ. ದೆನ್ ಅಂದರೆ ಹೇಳ್ದೆ ಮತ್ತೆ ಅದು ಟೇಬಲ್ ಹೇಳ್ತೀನಿ ಅಷ್ಟೇ. ಸೊ ಫೈನಲಿ ಹೇಳಬೇಕು ಅಂದರೆ ಈಗ ನಮಗೆ ನೋಡೋಕ್ಕೆ 100+ ಕಾಂಪೋನೆಂಟ್ಸ್ ಇರೋಕ್ಕೆ ಆಗೋದಿಲ್ಲ ಸಿಯರ್. ಇದು ಈ ಬೋರ್ಡಲ್ಲಿ ನಮಗೆ 100+ ಕಾಂಪೋನೆಂಟ್ಸ್ ಕಾಣ್ಬೋದು, ಬಟ್ ಇಲ್ಲಿ ಮಿನಿ ಕಾಂಪೋನೆಂಟ್ಸ್ ರಿಪೀಟ್ ಲೈಕ್ ಟ್ರಾನ್ಸಿಸ್ಟರ್ಸ್ ರೆಸಿಸ್ಟರ್ ಕೆಪಾಸಿಟರ್ಸ್ ICs ಇವೆಲ್ಲ ರಿಪೀಟ್ ಆಗಿದೆ ಓಕೆನಾ. ಸೊ ಹಂಗಾಗಿ ನಾವು ಇವೇ ಮೇನ್ 10 ಟೈಪ್ಸ್ ಕಾಂಪೋನೆಂಟ್ಸ್ ಇದೆ, ಇದು ಭಾಳ ಟೈಮ್ ರಿಪೀಟ್ ಆಗಿದೆ ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ಆರ್ಡಿನೋ ಓಕೆನಾ. ಅಂದರೆ ಈಗ ಆರ್ಡಿನೋ ಇಸ್ ಎ ನಾಟ್ ಜಸ್ಟ್ ಎ ಬೋರ್ಡ್, ಇಟ್ಸ್ ಎ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಎಕೋಸಿಸ್ಟಮ್ ಓಕೆನಾ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಾಕ್ಟಿಕಲಿ ಆರ್ಡಿನೋ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ. ಮತ್ತು ಇನ್ನೂ ರಿಮೈನಿಂಗ್ ಕಾಂಪೌಂಡ್ಸ್ ಇದೆ ಅದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ. ಥ್ಯಾಂಕ್ ಯು.